ಎಲ್ರಿಗೂ ನಮಸ್ಕಾರ. ಮಳೆ 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 ಸ್ನೇಹಿತರೆ, ತುಂಬ ಜನ ಹೇಳಿದ ತಕ್ಷಣ ಈಗ ಎಂಥ ಮಳೆ ಇನ್ನೂ ನಮಗೆ ಬಂದೇ ಇಲ್ವಲ್ಲ, ಈ ನಮೂನಿ ಬರಗಾಲ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತಂದರೆ ಈ ಲೆವೆಲಿಗೆ ನಾವು ಥಿಂಕೇ ಮಾಡಿರಲಿಲ್ಲ, ಮಳೆನೇ ಬರ್ತಾ ಇಲ್ಲ, ಎಂಥದ್ದು ಇಲ್ಲ ಇಲ್ಲಿ ಅನ್ನುವಂಥದ್ದು ಯೋಚನೆನೇ ಮಾಡಿರಲಿಲ್ಲ ನಾವು. ಈ ಲೆವೆಲಿಗೆ ಮಳೆ ಬರ್ತಾ ಇಲ್ಲ, ಏನಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸರ್ ಮಳೆ ಯಾವಾಗ ಬರುತ್ತೆ ಹೇಳಿ ಸರ್ ಅಂತ. ಸ್ನೇಹಿತರೆ, ಒಂದು ವಿಚಾರವನ್ನು ಹೇಳ್ತೀನಿ. ಹವಾಮಾನ ಇಲಾಖೆ ಕೊಟ್ಟಿರುವಂಥ ಪ್ರಾಪರ್ ಅಂದರೆ ಸರಿಯಾದ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದೀನಿ ಇವತ್ತು. ಹಾಗೆ ಮಿಸ್ ಮಾಡಬೇಡಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ನನಗೆ. ಸ್ನೇಹಿತರೆ, ಏನೋ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಏನಿದೆ ಏನು ಕತೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿದೆ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಅದು ತುಂಬ ಜನರಿಗೆ ಗೊತ್ತಿಲ್ಲ. ಏನಂತಂದರೆ, ಈಗಿನ ಕಾಲದಲ್ಲಿ ಮಳೆ ಯಾಕೆ ಬರ್ತಾ ಇಲ್ಲ, ಈ ಲೆವೆಲಿನ ಮಳೆ ಯಾಕೆ ಕಮ್ಮಿ ಆಗ್ತಾ ಇದೆ, ಅಂದರೆ ಇಷ್ಟು ಒಳಗಡೆ ಈ ಲೆವೆಲಿಗೆ ಮಳೆ ಬರಬೇಕಿತ್ತು ಆದರೆ ಮಳೆ ಬರ್ತಾ ಇಲ್ಲ, ಏನಿಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ತುಂಬ ಜನರ ಕ್ವಶನ್. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳುವಂಥದ್ದು ಏನಂತಂದರೆ, ಇಲ್ಲಿ ಮಳೆ ಯಾಕೆ ಬರ್ತಾ ಇಲ್ಲಪ್ಪ ಅಂತಂದರೆ, ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದು ನಮ್ಮ ಒಂದು ಯಾರ ಪ್ರಾಬ್ಲಮ್ಮು ಅಲ್ಲ. ಇದು ನಿಮ್ಗೆ ಗೊತ್ತಿದೆ, ಮಳೆ ಬರಲ್ಲ ಅಂತಂದರೆ ಯಾರ ಪ್ರಾಬ್ಲಮ್ ಯಾರದಿರುತ್ತೆ. ಮಳೆ ಬಂದಿಲ್ಲ ಅಂತಂದರೆ ಪ್ರಕೃತಿ ಮಳೆ ಕೊಡ್ತಾ ಇಲ್ಲ ಈಗ. ಯಾಕಂತಂದರೆ ಈಗ ನಾವು ಇದೆಲ್ರಿಗೂ ಗೊತ್ತಿದೆ, ತುಂಬ ಮರ ಗಿಡಗಳನ್ನು ಕಡಿತಿದ್ದೀವಿ. ಆ ರೀತಿ ಇರುವಾಗ ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದೆ ಇವಾಗ. ಅಂದರೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಆದರೆ ಅದು ತಪ್ಪಂತ ನಾವು ಹೇಳ್ತಾ ಇಲ್ಲ. ಈಗ ಏನೋ ಒಂದು ಮರ ಗಿಡವನ್ನು ಕಡಿತಾ ಇದ್ದಾರೆ ಅಂತಂದರೆ ಅದು ಅವರು ಉಪಯೋಗಕ್ಕಾಗುತ್ತೆ. ಆದರೆ ಈಚಿಂದ ನೋಡಿದಾಗ ನಮ್ಗೆ ತಪ್ಪು ಅನಿಸುತ್ತೆ, ಅಯ್ಯೋ ಮರ ಗಿಡಗಳನ್ನ ಕಡಿತಾ ಇದ್ದಾರಲ್ಲ ಅಂತ. ಆಚಿಂದ ನೋಡಿದ್ರೆ ಮಳೆ ಬರಲ್ಲ ಹಂಗೆ ಅಂತ ಅನಿಸುತ್ತೆ. ಈಚಿಂದ ನೋಡಿದ್ರೆ ಅವ್ರೇನೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂತಂದರೆ ಅವರೇನೋ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಅಲ್ಲ, ಈಗ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಮರ ಗಿಡಗಳನ್ನ ಕಡಿಬಾರ್ದು ಅಷ್ಟೇ. ಯಾಕಂತಂದರೆ ಮಳೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮರ ಗಿಡಗಳು ಕಡಿದ ತಕ್ಷಣವೇ ಮಳೆ ಕಮ್ಮಿ ಆಗುವಂಥದ್ದಂತಲ್ಲ, ಆದರೆ ಮರ ಗಿಡಗಳನ್ನ ಕಡಿಲಿಕ್ಕೆ ಹೋಗಬೇಡಿ. ಎಲ್ರಿಗೂ ನನ್ನ ಒಂದು ಅನಿಸಿಕೆ, ಯಾವುದೇ ಕಾರಣಕ್ಕೂ ಕಡಿಲಿಕ್ಕೆ ಹೋಗಬೇಡಿ, ಕಡಿಲೇಬೇಡಿ. ಯಾಕಂತಂದರೆ ಮರ ಗಿಡಗಳನ್ನ ಕಡಿದಾಗ ನಿಮಗೆ ಮಳೆ ಕ್ಷೀಣಿಸುತ್ತಾ ಹೋಗುತ್ತೆ. ಮಳೆ ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಮಳೆ ಬೇಕು ಬರೋದೇ ಇಲ್ಲ. ನಿಮ್ಗೆ ಹೆಂಗೆ ಬರುತ್ತೆ ಮಳೆ ಬೇಕು ಬರಲ್ಲ, ಮಳೆ ಬರೋದೇ ಇಲ್ಲ. ನಾನು ಅದೇ ಹೇಳುವಂಥದ್ದು, ಮಳೆ ನಿಮಗೆ ಬೇಕು ಅಥವಾ ನೀವೇನೋ ಮಳೆಯನ್ನು ಪಡೆದುಕೊಳ್ಬೇಕು, ಈ ಬಾರಿ ಏನೋ ಕೃಷಿ ಮಾಡಬೇಕು ಎಕ್ಸೆಟ್ರಾ ಮಳೆ ಬೇಕಂತಿದ್ರೆ ಮಳೆ ಬರಲ್ಲ. ಹಾಗಾಗಿ ನಾನು ಅದೇ ಹೇಳುವಂಥದ್ದು, ಮರ ಗಿಡಗಳನ್ನ ಕಡಿಯುವಂಥದ್ದು ಸ್ವಲ್ಪ ಕಮ್ಮಿ ಮಾಡಿ ಸ್ನೇಹಿತರೆ. ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅನ್ನುವಂಥದ್ದು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಮಳೆ ಈಗ ಈ ಲೆವೆಲಿಗೆ ಕಮ್ಮಿ ಆಗಿರೋದು, ಮುಂಗಾರು ಶುರುವಾಗ್ತಾ ಸ್ವಲ್ಪ ಮಳೆ ಬಂತು, ಆಮೇಲೆ ಈಗ ಫುಲ್ ಏನು ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಅಂತ. ಯಾಕೆ ಈ ರೀತಿ ಆಗ್ತಾ ಇದೆ? ಇಲ್ಲಿ ನಮ್ಮ ಹವಾಮಾನದಲ್ಲಿ ಆಗ್ತಾ ಇರುವಂಥ ವಿಪರೀತ ಬದಲಾವಣೆಗಳೇನು, ಇಲ್ಲಿ ಬದಲಾವಣೆಗಳಾಗಿರೋದ್ರಿಂದನೇ ಪ್ರಾಬ್ಲಮ್ ಆಗ್ತಾ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾ ಹೋಗೋಣ. ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಏನು ಕತೆ, ಏನು ವಿಚಾರ ಅನ್ನುವಂಥದ್ದು. ಆದರೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದೇ ಒಂದು ವಿಚಾರದಿಂದ, ಏನು ಇಲ್ಲಿ ಹವಾಮಾನದಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಏನೋ ಫುಲ್ ಉಷ್ಣತೆ ಆಗಿರೋದ್ರಿಂದ ಇಲ್ಲಿ ಮಳೆ ಬರ್ತಾ ಇಲ್ಲ ಎಕ್ಸೆಟ್ರಾ. ನಾನು ಹೇಳಲಿಕ್ಕೆ ಕೊಟ್ಟಿರುವಂಥದ್ದು ಏನಂತಂದರೆ, ಹವಾಮಾನ ಇಲಾಖೆ ಕರೆಕ್ಟಾಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಗುಡ್ ಜಾಬ್, ನನ್ನ ಕಡೆ ನಾನು ಹೇಳ್ತೀನಿ, ಗುಡ್ ಜಾಬ್. ಯಾಕಂತಂದರೆ ಅವರು ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳ್ತೀನಿ, ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರಬಹುದು. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲ ಜಿಲ್ಲೆಗಳಿಗೂ ನಿಮ್ಗೆ ಗೊತ್ತಿದೆ, ಏನೋ ಈ ಇಷ್ಟು ಜಿಲ್ಲೆಗಳು ಈ ಜಿಲ್ಲೆಗಳಿಗೆ ಮಾತ್ರ ಜಮೆ ಆಗುತ್ತೆ, ಅಂದರೆ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಮಳೆ ಬರುತ್ತೆ ಅನ್ನುವಂಥದ್ದು. ಅಂದರೆ ಯಾವ ಜಿಲ್ಲೆಗಳಿಗೆ ಬಂದುಬಿಟ್ಟು ಮಳೆ ಅಂದರೆ ಒಂಥರ ಜಮೆ ಆದಂಗೆ ಆಗಿಬಿಡುತ್ತೆ, ಅಂತಂದರೆ ಮಳೆ ಬಂದುಬಿಡುತ್ತೆ ಅನ್ನುವಂಥದ್ದು. ಅಂದರೆ ನಾನು ಎಲ್ರಿಗೂ ಹೇಳುವಂಥದ್ದು, ಯಾವಾಗ ಮಳೆ ಬರುತ್ತೆ ಇದು ತುಂಬ ಮುಖ್ಯ. ಈಗ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ, ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್, ಹಾಸನ, ಚಿತ್ರದುರ್ಗ, ಹಾವೇರಿ, ಕೊಡಗು, ಕೊಪ್ಪಳ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ರಾಯಚೂರು, ಚಿಕ್ಕಮಗಳೂರು, ಬಾಗಲಕೋಟೆ, ಕಲಬುರಗಿ, ಐ ಥಿಂಕ್ ಬೆಳಗಾವಿ, ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಅಂದರೆ ಇದೇ ಜಿಲ್ಲೆ
ಪ್ರತಿಯೊಂದು ಜಿಲ್ಲೆಗೂ ಜಮೆ ಆಗುತ್ತೆ. ಅಂದರೆ ಏನೋ ಇಷ್ಟೇ ಜಿಲ್ಲೆಗಳಿಗೆ ಮಾತ್ರ ಬರುವಂಥದ್ದಂತ ಏನಿಲ್ಲ ಅಲ್ವಾ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗಿರೋದ್ರಿಂದ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ರೋಡಲ್ಲಿ ಸ್ವಲ್ಪ ಹೋಗುವಾಗ ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಿ. ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಳೆ ಜಾಸ್ತಿ ಆದಾಗ ತುಂಬ ಅನಾಹುತಗಳು ನಡೆದು ಹೋಗುತ್ತೆ, ಅದನ್ನು ತಪ್ಪಿಸ್ಬೇಕಾಗ್ತದೆ. ಹಾಗಾಗಿ ಯಾವತ್ತು ಸೇಫ್ಟಿಯಿಂದ ಇರಿ, ಸೇಫಾಗಿರಿ. ಏನೋ ಗಡಿಬಿಡಿ ಮಾಡಿಕೊಂಡು ಅಥವಾ ಏನೋ ಸ್ಪೀಡಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಡುತ್ತೆ ಕೆಲವು ಬಾರಿ. ಹಾಗಾಗಿ ಗಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಚ್ಚರಿಕೆಯಿಂದ ಇರಿ. ಮಳೆ ನಿಮ್ಗೆ ಗೊತ್ತಾಗಲ್ಲ, ನಾನು ಹೇಳ್ತೀನಲ್ಲ, ತುಂಬ ಜನ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದೇ ಹೇಳುವಂಥದ್ದು, ನಿಮ್ಗೆ ಗೊತ್ತಾಗಲ್ಲ ಮಳೆ ಅಂತಂದರೆ ಏನಂತ ಹಂಗೆ ಸುಮ್ಮನೆ ಅಂದ್ಕೊಂಡ್ಬಿಡ್ತೀರ. ಹಂಗೆ ಮಾಡಿದರೆ ಆಗಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಹೋಗಿ. ಯಾಕಂತಂದರೆ ಮಳೆ ಅಂತಂದರೆ ನಮ್ಗೆ ಸುಲಭ ಅನಿಸ್ಬಿಡುತ್ತೆ, ಆಮೇಲೆ ಗೊತ್ತಾಗುವಂಥದ್ದು ಮಳೆಯಿಂದ ಇಷ್ಟು ಪರಿಣಾಮ ಇದೆ, ಇಷ್ಟು ಪ್ರಾಬ್ಲಮ್ ಇದೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮಳೆ ಬಂದರೆ ತುಂಬ ಜನರಿಗೆ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಯಾಕಂತಂದರೆ ತುಂಬ ಜನ ಹೇಳ್ತೀರ, ಸರ್ ಮಳೆ ಬರಬೇಕು ಸರ್, ಮಳೆ ಬಂದಿಲ್ಲ ಅಂತಂದರೆ ಏನಿಲ್ಲ ಅಂತ. ಹೌದು, ಮಳೆ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ರಿಗೂ ಮಳೆ ಬರೋದ್ರಿಂದ ಖುಷಿ ಆಗುತ್ತೆ. ಅಂದ್ರೆ ಮಳೆ ಬರಬೇಕು, ಅಂದರೆ ಖುಷಿ ಆಗುತ್ತಂತ ಮಳೆ ಬರೋದಲ್ಲ, ಮಳೆ ಬರಬೇಕಷ್ಟೇ. ಒಟ್ಟಿನಲ್ಲಿ ಮಳೆ ಬಂದರೆ ಒಳ್ಳೇದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇದೇ ರೀತಿ ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ.